ಬಂದಲ್ಲೆಲ್ಲ ವೋಟ್ ಚೋರಿ ಅಂತ ಇದೇ ಕಥೆಯನ್ನ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನಿರ್ತೀರಾ? ನಿಮ್ಮ ಶಕ್ತಿಯನ್ನ ತೋರಿಸಿ ಅಂತ ಜನರನ್ನ ಹುರಿದುಂಬಿಸ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ. ರಾಹುಲ್ ಗಾಂಧಿ ಅವರು ನೇಪಾಳದ ರೀತಿನೇ ಭಾರತದಲ್ಲೂ ದಂಗೆ ಮಾಡಿಸೋದಕ್ಕೆ ಹೊರಟಿದ್ದಾರಾ? ನಮಸ್ಕಾರ. ಕಾಂಗ್ರೆಸ್ನಂತಹ ಒಂದು ರಾಷ್ಟ್ರೀಯ ಪಕ್ಷದ ಅನಭಿಷಕ್ತ ರಾಜ್ಕುಮಾರ ಮತ್ತು ರಾಜ್ಕುಮಾರಿ ಎಷ್ಟು ಹತಾಶರಾಗಿದ್ದಾರೆ ಅಂತ ಹೇಳಿದ್ರೆ, ಹೋದಲ್ಲಿ ಬಂದಲ್ಲೆಲ್ಲ ಪ್ರೊಟೆಸ್ಟ್ ಮಾಡಿ ಅಂತ ಜನರನ್ನ ಸ್ವತಃ ಇವರೇ ಕೇಳ್ತಾ ಇದ್ದಾರೆ. ಇವರದ್ದೇ ಪಕ್ಷದಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಬಿಡಿ, ಅದೆಷ್ಟೋ ಸಾವಿರಾರು ನಾಯಕರಿದ್ದಾರೆ. ಆ ನಾಯಕರೇ ಇವರು ವೋಟ್ ಚೋರಿ ಅಂತ ಹೇಳಿದಾಗ ಇವರ ವೋಟ್ ಚೋರಿ ಅಭಿಯಾನದ ಜೊತೆ ನಾಯಕರುಗಳೇ ಕೈ ಜೋಡಿಸಲಿಲ್ಲ, ಧ್ವನಿಗೂಡಿಸಲಿಲ್ಲ. ತಮ್ಮದೇ ಪಕ್ಷದಲ್ಲಿ ಇವರ ಮಾತಿಗೆ ಎಷ್ಟು ಕಿಮ್ಮತ್ತಿದೆ ನೋಡಿ. ಈಗ ಇವರು ತಮ್ಮ ಪಕ್ಷವನ್ನ ಬಿಟ್ಟು ಜನರನ್ನ ದಂಗೆ ಎಬ್ಸೋದಕ್ಕೆ ಹೊರಟಿದ್ದಾರೆ. ಪ್ರಿಯಾಂಕಾ ಗಾಂಧಿ ಅವರು ಬಿಜೆಪಿ ಅವರು ವೋಟ್ ಚೋರಿ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ನೋಡಿ ನೀವು ಸುಮ್ಮನೆ ಕೂತಿರ್ತೀರಾ? ಏಳಿ ಎದ್ದೇಳಿ, ನಿಮ್ಮ ಶಕ್ತಿಯನ್ನ ತೋರಿಸಿ ಅಂತ ಜನರನ್ನ ಪ್ರಚೋದಿಸಿದ್ದಾರೆ. ಚುನಾವ್ ಚೋರಿ कर रहे हैं, आपके वोट रद्द कर रहे हैं, खत्म कर रहे हैं, आप चुप बैठे हो? आप चुप बैठोगे? पूछना चाहती हूं मैं आपसे, बताओ, चुप बैठोगे? अपनी शक्ति दिखाओ. ಪ್ರಿಯಾಂಕಾ ಗಾಂಧಿ ಅವರ ಕತೆ ಹೀಗಾದ್ರೆ ಇವರ ಅಣ್ಣ ರಾಹುಲ್ ಗಾಂಧಿ ಅವರ ಕತೆ ಇನ್ನು ಕೇಳಬೇಕಾ? ಹೋದಲ್ಲಿ ಬಂದಲ್ಲೆಲ್ಲ ಇವರ ಮಾತುಗಳನ್ನ ಕೇಳಿಸ್ಕೊಂಡ್ರೆ ನೇಪಾಳದ ರೀತಿ ಭಾರತದಲ್ಲೂ ದಂಗೆ ಮಾಡಿಸ್ಲೇಬೇಕು ಅಂತ ಪಣ ತೊಟ್ಟಿರೋ ಹಾಗಿದೆ. हमारे पास बहुत सारा मटेरियल है, वो प्रोसेस हम चलाते जाएंगे. हिंदुस्तान के जेन जी जो हैं और युवा हैं उनको हम क्लियरली दिखा देंगे कि नरेंद्र मोदी चुनाव चोरी करके प्रधानमंत्री बना है, बीजेपी चुनाव चोरी करती है. क्लियरली बता देंगे, कोई डाउट नहीं. ಅಷ್ಟೇ ಅಲ್ಲ, ಇವರ ಹತಾಶೆ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ, ಇಬ್ರು ಮಕ್ಕಳು ಗಲಾಟೆ ಮಾಡ್ತಾ ಇದ್ರೆ ಅದನ್ನು ಬಿಜೆಪಿನೇ ಮಾಡಿಸಿದ್ದು ಅಂತ ಇವರು ಹೇಳ್ತಾರೆ. टूरिज्म का ये क्या हो रहा है? टूरिज्म का सच्चा फायदा उठाया जाएगा. बिहार के लोगों को इसका फायदा मिलेगा. क्या हो रहा है? देखो भैया, ऊपर बच्चे लड़ रहे हैं, बीजेपी ने इनको भी लड़ा दिया. ಒಟ್ಟಾರೆಯಾಗಿ ಈ ಅಣ್ಣ ತಂಗಿ ಇಬ್ರು ಕೂಡ ಏನು ಮಾಡಬೇಕು ಅಂತ ಗೊತ್ತಾಗದೆ ಹತಾಶರಾಗಿ ಈ ರೀತಿಯಾಗಿ ಜನರನ್ನ ದಂಗೆ ಎಬ್ಬಿಸೋದಕ್ಕೆ, ಪ್ರಚೋದಿಸೋದಕ್ಕೆ ಮುಂದಾಗಿದ್ದಾರೆ. ಪದೇ ಹೋದಲ್ಲಿ ಬಂದಲ್ಲೆಲ್ಲ ವೋಟ್ ಚೋರಿ ಅಂತ ಹೇಳಿ ಈ ಸುಳ್ಳನ್ನೇ ಜನರಿಗೆ ನಂಬಿಸೋದಕ್ಕೆ ಹೊರಟಿದ್ದಾರೆ ಈ ಅಣ್ಣ ತಂಗಿ. ಇವರು ಮಾಡ್ತಾ ಇರೋದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಅಡಾಲ್ಫ್ ಹಿಟ್ಲರ್ನ ನಾಜಿ ಪಕ್ಷದಲ್ಲಿ ಒಬ್ಬ ಪ್ರಚಾರ ಮಂತ್ರಿ ಇದ್ದ. ಅವನ ಹೆಸರು ಜೋಸೆಫ್ ಗೋಬೆಲ್ಸ್ ಅಂತ ಹೇಳಿ. ಅವನು ಮಾಡಿದ ರೀತಿನೇ ಇವ್ರೀಗ ಮಾಡ್ತಾ ಇದ್ದಾರೇನೋ ಅಂತ ಅನ್ಸೋದಕ್ಕೆ ಪ್ರಾರಂಭ ಆಗ್ಬಿಟ್ಟಿದೆ. ಈ ಜೋಸೆಫ್ ಗೋಬೆಲ್ಸ್ ಇದಾನಲ್ಲ, ಅವನು ಇಡೀ ಜರ್ಮನಿಯಲ್ಲಿರುವಂತಹ ರೇಡಿಯೋ ಮಾಧ್ಯಮಗಳು, ಪುಸ್ತಕಗಳು, ಸಿನಿಮಾ ಮತ್ತು ಕಲೆಗಳ ಮೇಲೆ ತನ್ನ ನಿಯಂತ್ರಣವನ್ನ ಸಾಧಿಸಿದ್ದ. ನಾಜಿ ಪಕ್ಷದ ವಿಚಾರಗಳೇನಿದೆ ಅದನ್ನ ಜನರಿಗೆ ತಲುಪಿಸೋದೇ ಇವನ ಮುಖ್ಯ ಉದ್ದೇಶ ಆಗಿತ್ತು. ಪಕ್ಷವನ್ನ ಪ್ರಚಾರ ಮಾಡೋದಕ್ಕಾಗಿ ಪದೇ ದೊಡ್ಡ ಸುಳ್ಳುಗಳನ್ನ ಹೇಳಿ ಆ ಸುಳ್ಳುಗಳನ್ನೇ ಸತ್ಯ ಅಂತ ನಂಬಿಸೋದೇ ಇವನ ದೊಡ್ಡ ತಂತ್ರ ಆಗಿತ್ತು. ಈಗ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಕೂಡ ಈ ಜೋಸೆಫ್ ಗೋಬೆಲ್ಸ್ನ ರೀತಿಯೇ ಪದೇ ವೋಟ್ ಚೋರಿ ಅನ್ನುವಂತಹ ಸುಳ್ಳನ್ನ ಹೇಳಿ ಅದೇ ಸುಳ್ಳನ್ನ ನಂಬಿಸುವಂತಹ ಪ್ರಯತ್ನದಲ್ಲಿದ್ದಾರಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಅದೇನೇ ಇರ್ಲಿ, ಅಣ್ಣ ತಂಗಿ ಇಬ್ಬರಿಗೂ ಏನು ಮಾಡಬೇಕು ಅಂತ ಗೊತ್ತಾಗದೆ ಈಗ ವೋಟ್ ಚೋರಿಯ ಒಂದು ನೆಪವನ್ನ ಇಟ್ಕೊಂಡಿರೋದು ಮಾತ್ರ ಸುಳ್ಳಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.